ಸರ್ಕಾರ ಉತ್ತರ ಕೊಡ್ತದ, ಉತ್ತರದ ಏನು ಅದ ಅನ್ನೋದು ತಿಳ್ಕೋಬೇಕು. ಬಿಟ್ಟು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಗಂಭೀರವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಅಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದೇ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಏನು ಕೇಂದ್ರದಲ್ಲಿ ಪರೀಕ್ಷಾ ಒಂದು ಅವ್ಯವಹಾರ ಆಗಿತ್ತು, ಕೇಂದ್ರದ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಏನೊಂದು ದೇಶದಲ್ಲಿ ಚರ್ಚೆ ಆಗ್ತಾಯಿದೆ, ಅಂಥ ಚರ್ಚೆ ಮತ್ತು ವಿಧಾನಸಭೆಯಲ್ಲಿ ಬರ್ಬೋದು ಅಂಥೇಳಿ ಅದನ್ನು ಮರೆಮಾಚಲಿಕ್ಕೆ ಇದನ್ನು ಕುಂಟು ನೆಪ ಇಟ್ಕೊಂಡು ಇವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು? ಸಾಕಷ್ಟು ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಒಂದು ಕಡೆ ಅತಿವೃಷ್ಟಿ ಆಗಿರ್ತಕ್ಕಂಥದ್ದಿದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಅನೇಕ ತಾಲೂಕುಗಳ ಬರಗಾಲ ಅಂತೇಳಿ ಘೋಷಣೆ ಆಗಿದೆ, ಇನ್ನೂ ಅನೇಕ ಕಡೆ ಮಳೆಗಳಾಗಿಲ್ಲ, ಬೆಳೆ ಬಂದಿರತಕ್ಕಂಥದ್ದು ಹಾನಿ ಆಗ್ತಾಯಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಿರೋಧ ಪಕ್ಷದವರು, ನನಗನ್ಸುತ್ತೆ ಅಲ್ಲಿರ್ತಕ್ಕಂಥವರು ಯಾರೂ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮುಖಂಡರು ನನ್ನ ಮುಂದೆ ಕಾಣಿಸ್ತಾ ಇಲ್ಲ. ಇದರಿಂದ ವಿರೋಧ ಪಕ್ಷ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷಕ್ಕೆ ಆಗ್ರಹ ಮಾಡ್ತೀನಿ. ನಾಳೆ ನಡೀತಕ್ಕಂಥ ಇನ್ನು 3-4 ದಿವಸ ಮಾತ್ರ ಉಳಿದಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಸೂಟಿ. 2 ದಿವಸ ಆದ್ರೂ ಅದನ್ನು ಮಾಡಬೇಕಲ್ಲ, ಚರ್ಚೆ ಮಾಡಲಿ ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ತೀವ್ರ ಬರಗಾಲ ಸರ್ ರಾಜ್ಯದಲ್ಲಿ ಏನಾದರೂ